ಫ್ರೆಂಡ್ಸ್, ನನ್ನ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಾನಿವತ್ತು ಬಟ್ಟೆಗೆ ಸಂದ ಮರ್ಯಾದೆಯ ಕಥೆಯನ್ನು ಹೇಳ್ತಾ ಇದ್ದೀನಿ. ಈಶ್ವರಚಂದ್ರ ವಿದ್ಯಾಸಾಗರ ಬಂಗಾಳದ ಬಹುದೊಡ್ಡ ವ್ಯಕ್ತಿ. ಅವರಿಗೆ ಒಮ್ಮೆ ಒಬ್ಬ ಧನಿಕನ ಮನೆಯಿಂದ ಔತಣಕೂಟಕ್ಕೆ ಆಹ್ವಾನ ಬಂತು. ವಿದ್ಯಾಸಾಗರರು ಸರಳ ಉಡುಪು ತೊಟ್ಟು ಶ್ರೀಮಂತನ ಮನೆಗೆ ಹೋದರು. ಆಗ ಮನೆಯ ಜವಾನ ಅವರನ್ನು ಓರ್ವ ಭಿಕ್ಷುಕನೆಂದು ಬಾಗಿಲಲ್ಲಿ ತಡೆದು, ದೊಡ್ಡ ದೊಡ್ಡ ಸಾಹುಕಾರರು ಊಟ ಮಾಡುತ್ತಿದ್ದಾರೆ, ಅವರದ್ದೆಲ್ಲ ಊಟವಾದ ನಂತರ ಬಾ, ನಿನಗೆ ಭಿಕ್ಷೆ ನೀಡುತ್ತಾರೆ ಎಂದ. ಈಶ್ವರಚಂದ್ರರು ಮನೆಗೆ ಹಿಂತಿರುಗಿದರು. ಬೆಲೆ ಬಾಳುವ ಉಡುಪು ಧರಿಸಿ ಅದೇ ಧನಿಕನ ಮನೆಗೆ ಹೋದರು. ಅದೇ ಜವಾನ ಅವರಿಗೆ ನಮಸ್ಕರಿಸಿ ಮರ್ಯಾದೆಯಿಂದ ಒಳಗೆ ಕಳುಹಿಸಿದ. ಎಲ್ಲರೂ ಊಟಕ್ಕೆ ಕುಳಿತರು. ಬಗೆ ಬಗೆಯ ಭಕ್ಷ್ಯಗಳಿದ್ದವು. ಎಲ್ಲರೂ ಅವನ್ನೆಲ್ಲ ತಿನ್ನುವ ಸಡಗರದಲ್ಲಿದ್ದರು. ಆದರೆ ವಿದ್ಯಾಸಾಗರರು ಎಲೆಗೆ ಬಡಿಸಿದ್ದನ್ನೆಲ್ಲ ಒಂದೊಂದಾಗಿ ತೆಗೆದು ತಮ್ಮ ಬಟ್ಟೆಗೆ ಹಾಕುತ್ತಿದ್ದರು. ಅವರ ಈ ಕ್ರಮ ನೋಡಿ ಅಲ್ಲಿ ಸೇರಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. ವಿದ್ಯಾಸಾಗರರಿಗೆ ಖಂಡಿತ ಬುದ್ಧಿ ನೆಟ್ಟಗಿಲ್ಲ ಎಂದು ತೀರ್ಮಾನಿಸಿದರು. ಮನೆ ಯಜಮಾನ ವಿದ್ಯಾಸಾಗರರ ಬಳಿ ಬಂದು, ಸ್ವಾಮಿ, ದಯವಿಟ್ಟು ಬೇಸರಿಸದಿರಿ. ನೀವು ಊಟ ಮಾಡದೆ ಅವನ್ನೆಲ್ಲ ಬಟ್ಟೆಯ ಮೇಲೆ ಹಾಕುತ್ತಿದ್ದೀರಲ್ಲ, ಇದಕ್ಕೆ ಏನು ಕಾರಣ ಎಂದು ತಿಳಿಯಬಹುದೇ ಎಂದ. ನಾನು ಸಾದಾ ಬಟ್ಟೆ ಧರಿಸಿ ಇಲ್ಲಿಗೆ ಬಂದೆ. ನಿಮ್ಮ ಜವಾನ ನನ್ನನ್ನು ಭಿಕ್ಷುಕನೆಂದು ತಿಳಿದು ಒಳಗೆ ಬಿಡಲಿಲ್ಲ. ಆದರೆ ಈ ಬೆಲೆ ಬಾಳುವ ಉಡುಪು ತೊಟ್ಟು ಬಂದಾಗ ಮರ್ಯಾದೆಯಿಂದ ಸತ್ಕರಿಸಿದ. ಹಾಗಾಗಿ ಇಲ್ಲಿ ಔತಣ ಸೇರಬೇಕಾಗಿರುವುದು ಈ ಬಟ್ಟೆಗೆ ಹೊರತು ನನ್ನ ಹೊಟ್ಟೆಗಲ್ಲ. ಆದ್ದರಿಂದ ಅದಕ್ಕೆ ತಿನ್ನಿಸುತ್ತಿದ್ದೇನೆ ಎಂದರು ವಿದ್ಯಾಸಾಗರರು. ದಯವಿಟ್ಟು ಮನ್ನಿಸಬೇಕು ಎಂದು ನಾಚಿ ನುಡಿದ ಶ್ರೀಮಂತ.